ಬೆಂಗಳೂರಿನ ಕೆಆರ್ ಪುರಂನಲ್ಲಿ ಸಂಭವಿಸಿರುವಂತಹ ದುರ್ಘಟನೆ ಇಲ್ಲೊಂದು ಸಿಲಿಂಡರ್ ಸ್ಫೋಟವಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. 2-3 ಮನೆಗಳು ಕೂಡ ನೆಲಸಮವಾಗಿವೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ದುರ್ಘಟನೆ ಕೆಆರ್ ಪುರಂನಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಹಾಗೆ ಪಕ್ಕದ 2-3 ಮನೆಗಳಿಗೂ ಕೂಡ ಹಾನಿಯಾಗಿದೆ. ಕೆಆರ್ ಪುರಂನ ತ್ರಿವೇಣಿ ನಗರದಲ್ಲಿ ಸಂಭವಿಸಿರುವಂತಹ ದುರ್ಘಟನೆ ಇದು. ಬೆಳಿಗ್ಗೆ 7:30 ಸುಮಾರಿಗೆ ಸಿಲಿಂಡರ್ ಸ್ಫೋಟಗೊಂಡು ಆಗಿರುವಂತಹ ದುರಂತ. ಸಿಲಿಂಡರ್ ಲೀಕೇಜ್ನಿಂದಾಗಿ ಈ ಅವಘಡ ಸಂಭವಿಸಿದೆ ಅಂತ ಹೇಳಿ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರಿನ ಕೆಆರ್ ಪುರಂನಲ್ಲಿ ಆಗಿರುವಂತಹ ಈ ಒಂದು ದುರಂತದಲ್ಲಿ ದೃಶ್ಯಗಳಲ್ಲಿ ನೋಡಬಹುದು. ಅಲ್ಲೊಂದು ಮನೆ ಕಂಪ್ಲೀಟ್ ಆಗಿ ನೆಲಸಮ ಆಗಿದೆ. ಅಂದರೆ ಸಿಲಿಂಡರ್ ಸ್ಫೋಟದ ತೀವ್ರತೆ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಅಕ್ಕಪಕ್ಕದ ಸ್ಟೇರ್ ಕೇಸ್ಗಳು ಕೂಡ ಮುರಿದು ಬಿದ್ದಿರುವಂಥದ್ದನ್ನು ನೋಡಬಹುದು. ಕಂಪ್ಲೀಟ್ ಬಿಲ್ಡಿಂಗ್ ಧರಾಶಾಹಿಯಾಗಿದೆ. ಸಿಲಿಂಡರ್ ಲೀಕೇಜ್ ಆಗ್ತಾ ಇತ್ತು, ಅದರಿಂದಾಗಿ ಸ್ಫೋಟಗೊಂಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ರಾಚಪ್ಪ ನೀಡ್ತಾರೆ. ರಾಚಪ್ಪ, ಈಗ ಕೆಆರ್ ಪುರಂನಲ್ಲಿ ಆಗಿರುವಂತಹ ಈ ಸಿಲಿಂಡರ್ ಸ್ಫೋಟ ಏನಿದೆಯಲ್ಲ, ಏನು ಕಾರಣ ಅನ್ನುವಂಥದ್ದು ಗೊತ್ತಾಗಿದೆಯಾ? ಎಷ್ಟು ಮನೆಗಳು ಹಾನಿಗೊಳಗಾಗಿವೆ? ಈಗ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾಗಿದೆ. ಗಾಯಾಳುಗಳೇನಾದ್ರೂ ಇದ್ದಾರಾ? ಅವರ ಪರಿಸ್ಥಿತಿ ಏನಿದೆ, ಮಾಹಿತಿ ಏನಿದೆ ರಾಚಪ್ಪ? ರಾಮನ್, ಅಂದ್ರೆ ರಾತ್ರಿ ಇಡೀ ಸಿಲಿಂಡರ್ ಲೀಕೇಜ್ ಆಗಿದೆ. ಸಿಲಿಂಡರ್ ಲೀಕೇಜ್ ಆದಂತ ಸಂದರ್ಭದಲ್ಲಿ ಸರಿಯಾದಂತ ವೆಂಟಿಲೇಷನ್ ಕೂಡ ಕೆಆರ್ ಪುರಂನಲ್ಲಿರುವಂತಹ ತ್ರಿವೇಣಿ ನಗರದಲ್ಲಿರುವಂತಹ ಮನೆಯಲ್ಲಿ ಇರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಸ್ಟವ್ ಅಥವಾ ಲೈಟ್ ಆನ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಭಯಂಕರವಾದಂತಹ ಸ್ಫೋಟ ಸಂಭವಿಸಿರುವಂತದ್ದು. ಈ ಘಟನೆಯಲ್ಲಿ ಏನು ಸಿಲಿಂಡರ್ ಸ್ಫೋಟಗೊಂಡಂತಹ ಮನೆ ಆಗಿರ್ಬೋದು, ಜೊತೆಗೆ ಅಕ್ಕಪಕ್ಕದ 2 ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಅಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಗೋಡೆಗಳೆಲ್ಲ ಕುಸಿದು ಬಿದ್ದಿದೆ. ಗೋಡೆಗಳು ಕುಸಿದು ಬಿದ್ದಂತಹ ಪರಿಣಾಮದಲ್ಲಿ ಅವಶೇಷಗಳಾಡಿ ಸಿಲುಕಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು. ಇನ್ನು 2ರಿಂದ 3 ಜನ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಅವರನ್ನು ಕೂಡ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ. ಘಟನೆ ಸ್ಥಳಕ್ಕೆ ಈಗಾಗಲೇ ವೈಟ್ಫೀಲ್ಡ್ ವಿಭಾಗ ಡಿಸಿ ಪರಶುರಾಮ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಘಟನೆಗೆ ನಿಖರವಾದ ಕಾರಣ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೋಕೋ ಟೀಮ್ ಕೂಡ ವಿಸಿಟ್ ಮಾಡಿರುವಂತದ್ದು. ಅಲ್ಲಿ ಸಿಕ್ಕಂತಹ ಎಲ್ಲಾ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸ ನಡೀತಾ ಇದೆ. ಅಂದ್ರೆ ಸಿಲಿಂಡರ್ ಲೀಕೇಜ್ ನಿಂದ ನಡೆದಿರುವಂತಹ ಸ್ಫೋಟನ, ಜೊತೆಗೆ ಮನೆಯಲ್ಲಿ ಬೇರೆ ಯಾವ್ದಾದ್ರು ಪದಾರ್ಥಗಳು ಅಲ್ಲಿ ಶೇಖರ್. ರೈಟ್. ಥ್ಯಾಂಕ್ ಯು ರಾಚಪ್ಪ.